ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ನೀವು ಯೂಟ್ಯೂಬ್ ವೀಡಿಯೋಸಿಗೆ ತಮ್ಲೈನನ್ನು ಕ್ರಿಯೇಟ್ ಮಾಡ್ತಿರಲ್ವ, ಆವಾಗ ತಮ್ಲೈನನ್ನು ಕ್ರಿಯೇಟ್ ಮಾಡುವಾಗ ನಿಮಗೆ ಫೋಟೋಸನ್ನು ಇಂಪೋರ್ಟ್ ಮಾಡಬೇಕು ಅಂದರೆ ಹೇಗೆ ಫೋಟೋಸನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು ಆ ಒಂದು ತಮ್ಲೈನ್ ಕ್ರಿಯೇಟ್ ಮಾಡುವಾಗ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಮಂಗು ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಕೂಡ ಶೇರ್ ಮಾಡಿ. ಈ ಒಂದು ವೀಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೂ ಕೂಡ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡನ್ನು ಮಾಡ್ತೀನಿ ಫ್ರೆಂಡ್ಸ್. ಈಗ ಯಾವ ರೀತಿಯಾಗಿ ಫೋಟೋಸನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೀವು ಮೊದಲು ಪಿಕ್ಸೆಲ್ ಲ್ಯಾಬ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಆಯಿತಾ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಇಲ್ಲಾಂತಂದರೆ ನೀವು ಪ್ಲೇಸ್ಟೋರಲ್ಲಿ ಪಿಕ್ಸೆಲ್ ಲ್ಯಾಬ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ. ಪಿಕ್ಸೆಲ್ ಲ್ಯಾಬಲ್ಲೇ ಈ ಒಂದು ತಮಿಳನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ಈಗ ಒಂದು ತಮಿಳನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ವ, ಅಗರಬತ್ತಿ, ಮೇಣದಬತ್ತಿ, ಫಿನೈಲ್ ತಯಾರಿಕೆ ಉಚಿತ ತರಬೇತಿ ಕುಮಟ ಅಂತ. ನೀವು ಈ ರೀತಿಯಾಗಿ ಎಡಿಟ್ ಮಾಡ್ಕೊಂಡು ಆದಮೇಲೆ ನಾನು ಫೋಟೋ ಕೂಡ ಇಲ್ಲಿ ಇಂಪೋರ್ಟನ್ನು ಮಾಡ್ಕೊಂಡಿದ್ದೀನಿ. ಈಗ ಈ ಒಂದು ಫೋಟೋನ ತೆಗಿತೀನಿ. ಈಗ ನಿಮಗೆ ಯಾವ ರೀತಿಯಾಗಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೀವು ಕೆಳಗಡೆ ಎ ಆದಮೇಲೆ ಮೂರನೇ ಸಿಂಬಾಲ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇಂಪೋರ್ಟ್ ಅಂತ ಇದೆ. ಇಂಪೋರ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಮೂರನೇ ಸಿಂಬಾಲ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಂತರ ಇಂಪೋರ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ಫೋಟೋ ಬೇಕಲ್ವ ಆ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಈಗ ಈ ಒಂದು ಫೋಟೋನ ನೀವು ಕ್ರಾಫ್ ಮಾಡಬೇಕು ಅಂತಂದರೆ ಕ್ರಾಫನ್ನು ಮಾಡ್ಕೊಳ್ಬೋದು, ರೊಟೇಟ್ ಬೇಕಂದರೆ ರೊಟೇಟನ್ನು ಮಾಡ್ಕೊಳ್ಬೋದು. ನಂತರ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ಮಾಲ್ ಆ್ಯಂಡ್ ಬಿಗ್ಗನ್ನು ಮಾಡ್ಕೊಳ್ಬೋದು ಈ ರೀತಿ. ನಂತರ ನೀವು ಫೋಟೋವನ್ನು ಇಂಪೋರ್ಟ್ ಮಾಡಿಕೊಂಡಾಗ ನೀವು ಮೊದಲು ಎಡಿಟ್ ಮಾಡಿರುವಂಥ ಟೆಕ್ಸ್ಟ್ ಕೆಳಗಡೆ ಹೋಗ್ಬಿಡುತ್ತಲ್ವ. ಆದ್ದರಿಂದ ಇಲ್ಲಿ ಈ ಕಡೆ ಟು ಬ್ಯಾಕ್ ಅಂತ ಇದೆಯಲ್ವ, ಈ ಟು ಬ್ಯಾಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ಟು ಬ್ಯಾಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಆ ಒಂದು ಫೋಟೋ ಬ್ಯಾಕ್ ಹೋಗುತ್ತೆ. ನೀವು ಟೆಕ್ಸ್ಟ್ ಏನು ಬರೆದಿರ್ತೀರ ಅದು ಮೇಲೆ ಬರುತ್ತೆ. ನೀವು ಮತ್ತೆ ಫ್ರಂಟ್ ಬೇಕಂತಾರೆ ಫ್ರಂಟ್ ಕೂಡ ಮಾಡ್ಕೊಳ್ಬೋದು. ನಂತರ ಹೇಗೆ ನಿಮ್ಮ ಫೋಟೋ ಸರಿಯಾಗಿ ಕಾಣಿಸ್ತಾ ಇಲ್ಲ, ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಫೋಟೋ ಇಟ್ಟರೆ ಚೆಂದ ಕಾಣುತ್ತೆ. ಅದರಿಂದ ಇದನ್ನು ಈ ಕಡೆ ಶಿಫ್ಟ್ ಮಾಡೋಣ ಈ ರೀತಿಯಾಗಿ. ಈಗ ನನ್ನ ಒಂದು ಫೋಟೋ ಕರೆಕ್ಟಾಗಿರುವಂಥ ಪ್ಲೇಸಲ್ಲಿ ಇದೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಒಳ್ಳೆ ರೀತಿಯಲ್ಲಿ ತಮ್ಲೈನನ್ನು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಎಲ್ಲರೂ ಕೂಡ ಸಿಗೋಣ. ಎಲ್ಲರೂ ಕೂಡ ಬಾಯ್ ಬಾಯ್.